इसकी गहन जांच की जाएगी। सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे। मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा। ಈಗಷ್ಟೇ ಅಮಿತ್ ಶಾ ಅವರು ಮಾತನಾಡ್ತಾ ಇದ್ರು ಗಮನಿಸ್ತಾ ಇದ್ವಿ. ಅವರು ಕೂಡ ಹೇಳ್ತಾ ಇದ್ದಾರೆ, ಕೆಲವೇ ಕ್ಷಣಗಳಲ್ಲಿ ನಾನು ಘಟನೆ ನಡೆದಂತ ಜಾಗಕ್ಕೆ ಭೇಟಿ ಕೊಡ್ತೀನಿ, ಅದರ ಜೊತೆಗೆ ಆಸ್ಪತ್ರೆಗೂ ಕೂಡ ತೆರಳಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸ್ತೀನಿ, ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತೀನಿ, ಹೇಗ್ ನಡೀತು, ಏನಾಯ್ತು ಎತ್ತ ಅಂತ. ಒಂದು ಕಡೆ ಈಗ ಈ ಘಟನೆಯಲ್ಲಿ ಮೃತಪಟ್ಟಿರುವಂತವರ ಡೀಟೇಲ್ಸ್ಗಳು ಗೊತ್ತಾಗಬೇಕು. ಅವ್ರು ಯಾರು, ಅಲ್ಲಿನವರ ಲೋಕಲ್ಸಾ, ಆಮೇಲೆ ಏನು ಕೆಲಸ ಮಾಡ್ತಾ ಇದ್ರು, ಅವ್ರ ಹೆಸರೇನು, ಏಜ್ ಎಷ್ಟು, ಈ ಎಲ್ಲ ವಿಚಾರಗಳು. ಯಾಕಂತಂದರೆ ನಾ ಹೇಳ್ತಾ ಇದ್ನಲ್ಲ, ಸಂಜೆ ಟೈಮಲ್ಲಿ ಯೂಶಲಿ ಭಾಳ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ದೆಹಲಿ ಅಂತಂದರೆ ಟ್ರಾಫಿಕ್ಗೆ ಹೆಚ್ಚು ಸದ್ದು ಮಾಡುವಂಥ ಸಿಟಿ ಅದು. ಅಂಥದ್ರಲ್ಲಿ ಸಂಜೆ ಟೈಮಲ್ಲಿ ಭಾಳಷ್ಟು ಜನ ಓಡಾಡ್ತಾ ಇದ್ದಂಥ ಜನನಿ ಬಿಡ ಜಾಗ ಏನಿದೆ, ಜನರಿದ್ದಂಥ ಜಾಗದಲ್ಲೇ ನಡೆದಿರುವಂಥ ಸ್ಫೋಟ ಇದು. ನಿಂತಿದ್ದಂತಹ I-20 ಕಾರು. ಈಗ ಪೊಲೀಸರಿಗಿರುವಂಥ ಆಪ್ಷನ್ ಒಂದು, ಆ I-20 ಕಾರ್ನ ನಂಬರ್ ಪ್ಲೇಟ್ ಏನಿರುತ್ತೆ ಅದಂತೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಬ್ಲಾಸ್ಟ್ ಆದಂಥ ತೀವ್ರತೆಗೆ ಕಾರಿನ ಎಲ್ಲ ಭಾಗಗಳು ಕೂಡ, ಡೋರು, ಬಾನೆಟ್ಟು, ಡಿಕ್ಕಿ ಎಲ್ಲ ಕೂಡ ಛಿದ್ರಗೊಂಡು ಎಲ್ಲೆಲ್ಲಿ ಬಿದ್ದಿದ್ದಾವೆ ಗೊತ್ತಿಲ್ಲ. ಈಗ ಅದು ಇದೇ ಕಾರ್ದು, I-20 ಕಾರ್ದು ಅಂತೇಳಿ ಆ ಚಾರ್ಸಿ ನಂಬರನ್ನು ಹುಡುಕಬೇಕು. ಆ ಕಾರಿನ ನಂಬರ್ ಗೊತ್ತಾದರೆ ಆ ಕಾರ್ನ ಓನರ್ ಯಾರು, ಅದು ಎಲ್ಲಿಂದ ರಿಜಿಸ್ಟರ್ ಆಗಿರುವಂಥ ಕಾರು, ಓನರ್ ಡೀಟೇಲ್ಸು ಪ್ರತಿಯೊಂದು ಕೂಡ ಕಲೆ ಹಾಕಬೇಕು ಎಲ್ಲ ಆಯಾಮದಲ್ಲೂ ಕೂಡ. ಯಾಕಂತಂದರೆ ಮೇಲ್ನೋಟಕ್ಕೆ ಇದು ನಿಗೂಢ ಸ್ಫೋಟ ಆಗಿದ್ರು ಕೂಡ ಇದರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇತ್ತಾ, ಅಥವಾ ಇದು ಟೆರರಿಸ್ಟ್ಗಳ ಕೃತ್ಯನಾ, ಅಥವಾ ಏನು ಅನ್ನುವಂಥದ್ದು ಇನ್ನೂ ಕೂಡ ಯಾವುದೂ ಕ್ಲಾರಿಟಿ ಸಿಕ್ಕಿಲ್ಲ. ಆಮೇಲೆ ಈಗ ಬಾಂಬ್ ಬ್ಲಾಸ್ಟ್ ಅಂತಲೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿ ಸಿಕ್ಕಿಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕೃತ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಹೊರಡಿಸಬೇಕು. ಹೌದು, ಇದು ಬಾಂಬ್ ಬ್ಲಾಸ್ಟ್ ನಡೆದಿದೆ ಅಥವಾ ಉಗ್ರರು ನಡೆಸಿರುವಂಥ ದಾಳಿ ಅಂತ ಒಂದು ಕೇಂದ್ರ ಸರ್ಕಾರ ದೃಢಪಡಿಸಬೇಕು. ಅಲ್ಲಿವರೆಗೂ ಕೂಡ ಇದು ನಿಗೂಢ ಸ್ಫೋಟ, ಕಾರ್ ಬಾಂಬ್ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಹ ಅಮಿತ್ ಶಾ ಅವರು ಈಗಷ್ಟೇ ಹೇಳ್ತಾ ಇದ್ರು, ಕೇಂದ್ರ ಗೃಹ ಸಚಿವರು, ನಾನು ಘಟನೆ ನಡೆದಂಥ ಜಾಗಕ್ಕೆ ತೆರಳ್ತೀನಿ, ಭೇಟಿ ಕೊಡ್ತೀನಿ, ಅಲ್ಲಿ ಆಸ್ಪತ್ರೆಗೂ ಕೂಡ ಹೋಗ್ತೀನಿ, ಇದರ ಹಿಂದೆ ಏನೇನು ನಡೆದಿದೆ ಎಲ್ಲವೂ ಕೂಡ ನಾವು ಪತ್ತೆ ಹಚ್ತೀವಿ ಅನ್ನುವಂಥ ವಿಚಾರ ಹೇಳ್ತಾ ಇದ್ರು. ನೋಡಿ, ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. 10 11 ಆಯಿತು, ಈಗ 13ಕ್ಕೆ ಏರಿಕೆ ಆಗಿದೆ. ಕೆಂಪುಕೋಟೆ ಸ್ಫೋಟದಲ್ಲಿ ಸತ್ತವರ ಸಂಖ್ಯೆ 13ಕ್ಕೆ ಏರಿಕೆ ಆಗಿದೆ. ಕೆಲವರ ಸ್ಥಿತಿಯಂತೂ ಇನ್ನೂ ಚಿಂತಾಜನಕ. ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಆತಂಕ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಆರಂಭದಲ್ಲಿ 1 ಇತ್ತು, 5 ಆಯಿತು, 10 ಆಯಿತು, ಈಗ 13ಕ್ಕೆ ಏರಿದೆ ಮೃತಪಟ್ಟಂತವರ ಸಂಖ್ಯೆ. ಮತ್ತಷ್ಟು ಸಾವಿನ ಸಂಖ್ಯೆ ಏರಿಕೆಯಾಗುವಂತ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದಷ್ಟು ಮಂದಿಯ ಪರಿಸ್ಥಿತಿ ಅಂತೂ ಬಹಳ ಕ್ರೂಷಿಯಲ್ ಆಗಿದೆ, ಉಳಿಯೋದೇ ಡೌಟು. ಯಾಕಂತಂದ್ರೆ ಕೈ ಕಳ್ಕೊಂಡಿದ್ದಾರೋ, ಕಾಲು ಕಳ್ಕೊಂಡಿದ್ದಾರೋ, ಎಲ್ಲೆಲ್ಲಿ ಏನೇನು ಪೆಟ್ಟಾಗಿದೆಯೋ ಗೊತ್ತಿಲ್ಲ. ಯಾಕಂತಂದ್ರೆ ಅಲ್ಲಿ ಕಾರ್ನ ಬ್ಯಾನೆಟ್ ಮೇಲೆ ಒಬ್ಬ ವ್ಯಕ್ತಿ ಬಿದ್ದಿದ್ರು, ಒಂದು ಮೃತದೇಹ ಬಿದ್ದಿತ್ತು, ಅದರ ಜೊತೆ ಕೆಳಭಾಗದಲ್ಲಿ ರಸ್ತೆಯಲ್ಲಿ और सभी संभावनाओं को ध्यान में रखकर इसकी गहन जांच की जाएगी। सभी ऑप्शन की तुरंत जांच होकर नतीजा जो आएगा जांच हम जनता के सामने रखेंगे। मैं कुछ ही देर में स्पॉट पर भी जा रहा हूं और अस्पताल में भी मैं तुरंत जाऊंगा। आज शाम करीब 7 बजे दिल्ली में लाल किले के पास ದೆಹಲಿಯ ಕೆಂಪುಕೋಟೆ ಬಳಿ ನಡೆದಿರುವಂತಹ ಸ್ಫೋಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು. ಅಲ್ಲಿ ನಡೆದಂತಹ ಸ್ಫೋಟದಲ್ಲಿ 13 ಮಂದಿ ಸಾವನ್ನಪ್ಪಿದ್ದಾರೆ, ಮತ್ತೊಂದಷ್ಟು ಜನರಿಗೆ ಗಾಯ ಆಗಿದೆ. ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆಯನ್ನ ನಡೆಸಿ ಸತ್ಯ ಹೊರಬರುತ್ತೆ. ಕೂಡಲೇ ಆಸ್ಪತ್ರೆಗೆ ಭೇಟಿ ಕೊಟ್ಟು ಗಾಯಾಳುಗಳನ್ನ ಭೇಟಿ ಮಾಡ್ತೀನಿ. ಸ್ಫೋಟದ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ
ಮೊದಲ ಪ್ರತಿಕ್ರಿಯೆ ಕೆಂಪುಕೋಟೆ ಸ್ಫೋಟದ ಕುರಿತು ಅಮಿತ್ ಶಾ ರಿಯಾಕ್ಟ್ ಮಾಡಿದ್ದಾರೆ. ಇದು ಫಸ್ಟ್ ರಿಯಾಕ್ಷನ್ ಅವ್ರು ಕೊಟ್ಟಿರೋದು. ಈಗ ಅಲ್ಲಿ ಏನಾಗಿದೆ, ಘಟನೆ ಸ್ಥಳಕ್ಕೆ ಹೋಗ್ತಾರಂತೆ, ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಹೋಗ್ತಾರೆ. ದುರ್ಘಟನೆಯಲ್ಲಿ ಕೆಲವರು ಮೃತಪಟ್ಟಿದ್ದಾರೆ, ಕೆಲವರಿಗೆ ಗಾಯ ಆಗಿದೆ. ಸ್ಫೋಟದ ಕುರಿತು NIA NST ತಂಡಗಳು ತನಿಖೆಯನ್ನು ನಡೆಸ್ತಾ ಇದೆ. ನಾನು ಕೂಡ ಆ ಸ್ಪಾಟಿಗೆ ಹೋಗ್ತೀನಿ. ಸ್ಫೋಟ ನಡೆದ 10 ನಿಮಿಷಕ್ಕೆ ದೆಹಲಿ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಸ್ಫೋಟದ ಸ್ಥಳ ಏನಿದೆ ಅದರ ಸುತ್ತಮುತ್ತ ಇರುವಂತಹ CCTV ಫುಟೇಜ್ಗಳು ಅದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸ ಆಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನ ನಡೆಸ್ತಾ ಇದ್ದೀವಿ, ಸತ್ಯ ಹೊರಗಡೆ ಬರುತ್ತೆ ಅಂತ ಅಮಿತ್ ಶಾ ಹೇಳಿದ್ದಾರೆ. करीब 7 बजे दिल्ली में लाल किले के पास सुभाष मार्ग ट्रैफिक सिग्नल पर I-20 हुंडई गाड़ी में एक ब्लास्ट हुआ है। ब्लास्ट के कारण आसपास की कुछ गाड़ियां और कुछ मार्ग पर जा रहे लोग भी इंजर्ड होने के समाचार हैं। प्राथमिक सूचना जो मिली है उसमें कुछ लोग हताहत भी हुए हैं। ब्लास्ट की सूचना आते ही 10 मिनट में दिल्ली क्राइम ब्रांच, दिल्ली स्पेशल ब्रांच की टीमें स्पॉट पर पहुंची है। NSG और NIA की टीम FSL के साथ अभी गहन जांच करने का शुरू किया है। आसपास के स्थान के सभी CCTV कैमरा और बाकी सब चीज़ों की जांच के आदेश दे दिए हैं। मेरी CP दिल्ली से भी बात हुई है।